ಲಕ್ಕುಂಡಿ ಗ್ರಾಮದಲ್ಲಿ ನಿನ್ನೆ ನಿಧಿ ಪತ್ತೆಯಾಗಿದೆ. ಆದರೆ ಈ ನಿಧಿ ಯಾವ ಕಾಲದ್ದು, ಯಾವ ಶತಮಾನದ್ದು, ಯಾವ ರಾಜರ ಕಾಲದ್ದು ಅನ್ನೋದು ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಶೋಧಕರಾದಂಥ ಅಪ್ಪಣ್ಣ ಹಂಜೋರಿದ್ದಾರೆ. ಅವರನ್ನೇ ಕೇಳೋಣ. ಸರ್ ನಮಸ್ತೆ. ನಿನ್ನೆ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಇದು ತಾವು ಕೂಡ ಈ ಒಂದು ಲಕ್ಕುಂಡಿ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದಿರಿ. ಇದು ಯಾವ ಕಾಲದ್ದಿರ್ಬೋದು, ಯಾರದ್ದಿರ್ಬೋದು ಅಂತ? ಸರ, ಲಕ್ಕುಂಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಸುಮಾರು 150ಕ್ಕೂ ಹೆಚ್ಚು ಶಾಸನಗಳು ಮತ್ತು ಈಗಿರ್ತಕ್ಕಂಥ ಇಲ್ಲಿ ದೇವಾಲಯಗಳು, ಶಿಲ್ಪಗಳು ಈ ಇತ್ಯಾದಿ ಪುರಾತತ್ವ ಅವಶೇಷಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡು ಈ ಊರಿನ ಸ್ವರೂಪವನ್ನು ಗಮನಿಸಿದ್ರೆ ಇದು ಒಂದು ಸಂಪತ್ಭರಿತ ನಾಡಾಗಿತ್ತು, ಗ್ರಾಮ ಆಗಿತ್ತು ಅಂತಕ್ಕಂಥ ವಿಚಾರ ನಮಗೆ ಸ್ಪಷ್ಟ ಆಗ್ತದೆ. ಕೆಲವು ಶಾಸನಗಳಲ್ಲಿ ಇದು ಅಮರಾವತಿಗೂ ಕೂಡ ಹೆಚ್ಚಿಗಿರ್ತಕ್ಕಂಥದ್ದು. ಅಂದ್ರೆ ಶ್ರೀಮಂತಿಕೆಯಲ್ಲಿ ಕುಬೇರನ, ಇಂದ್ರನ ಅರಮನೆಗಿಂತ ಶ್ರೇಷ್ಠವಾದಂಥದ್ದು ಅಂತಕ್ಕಂಥ ಉಲ್ಲೇಖಗಳು ನಮಗೆ ಶಾಸನಗಳಲ್ಲಿ ಸಿಗತಕ್ಕಂಥದ್ದು. ಈಗ ಸಿಕ್ಕಿರ್ತಕ್ಕಂಥ ಶಾಸನಗಳ ಹಿನ್ನೆಲೆಯಲ್ಲಿ ಈ ಊರಿನ ಇತಿಹಾಸವನ್ನು ನಾವು ಗಮನಿಸಿದಾಗ ಇಲ್ಲಿ ರಾಷ್ಟ್ರಕೂಟರ ವೀರಗಲ್ಲ ಶಾಸನದಿಂದ ಸುಮಾರು ಮುಂದಿನ ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ಕಲಚೂರಿಗಳು, ಆಮೇಲೆ ನಂತರದಲ್ಲಿ ವಿಜಯನಗರ ಮಣಿತನಕ್ಕೆ ಸಂಬಂಧಪಟ್ಟಂಥ ಶಾಸನಗಳು ನಮಗಿಲ್ಲಿ ಸಿಗುತ್ತಾವೆ. ಈ ಶಾಸನಗಳನ್ನು ಗಮನಿಸಿದಾಗ ಈ ಊರು ಸಂಪತ್ಭರಿತ ಭೌಗೋಳಿಕ ಸಂಪನ್ಮೂಲಗಳನ್ನು ಒಳಗೊಂಡಿತ್ತು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗ್ತದೆ. ಇಲ್ಲಿ ಸುಮಾರು ಒಂದು 30-40 ವರ್ಷಗಳ ಹಿಂದೆ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿ ನಾಣ್ಯಗಳು ಸಿಗ್ತಾ ಇದ್ವು ನಮಗೆ. ನಾಣ್ಯಗಳ ಗದ್ಯಾಣ ಅಂತೇಳಿ ಕರಿತಿದ್ವಿ ನಾವು. ಈ ಲಕ್ಕುಂಡಿಯಲ್ಲಿ ಕಲ್ಯಾಣದ ಚಾಲುಕ್ಯರ ಮನೆತನದ ಆಳ್ವಿಕೆಯ ಕಾಲದಲ್ಲಿ ಇದೊಂದು ಪ್ರಮುಖ ವಾಣಿಜ್ಯ ಕೇಂದ್ರನೂ ಕೂಡ ಆಗಿತ್ತು. ಮತ್ತು ಇಲ್ಲಿ ಟಂಕಸಾಲೆ ಇದ್ದಂಥದ್ದು ಅತಿ ಮಹತ್ವದಂಥ ಸಂಗತಿ. ಆ ಟಂಕಸಾಲೆಯಲ್ಲಿ ಟಂಕಿಸಲ್ಪಡ್ತಕ್ಕಂಥ ನಾಣ್ಯಗಳನ್ನು ಅವನ್ನ ನಾವು ಲೊಕ್ಕಿ ಗದ್ಯಾಣ ಅಂಥೇಳಿ ಕರಿತಿದ್ರು. ಲೊಕ್ಕಿ ಗದ್ಯಾಣ ಅಂಥೇಳಿ ಚಿನ್ನದ ನಾಣ್ಯಗಳವೆಲ್ಲನೂ. ಹಾಗಾಗಿ ಈ ಊರಿನ ಇತಿಹಾಸವನ್ನು ನಾವು ಗಮನಿಸಿದಾಗ ಇದು ಲಕ್ಕುಂಡಿಯ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತೇಳಿ ನಾವು ಕರಿತೀವಿ. ಆ ಅತ್ತಿಮಬ್ಬೆಯ ಗಂಡನ ಊರು ಸಿಂದೋಗಿ, ಹಿರೇಸಿಂದೋಗಿ ಅಂತೇಳಿ ನಾವು ಕರಿತೀವಲ್ಲ, ಈ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಅವಳ ಗಂಡ ಮರಣ ಹೊಂದಿದ ನಂತರದಲ್ಲಿ ಅವಳು ಇಲ್ಲಿ ಸ್ಥಳಾಂತರ ಆಗ್ತಾಳೆ ಕುಟುಂಬ ಸಹಿತ ಮಗನ ಜೊತೆ. ಅವಳ ಗಂಡ ನಾಗದೇವ ಕಲ್ಯಾಣದ ಚಾಲುಕ್ಯರ ಆಳ್ವಿಕೆಯ ಸಂದರ್ಭದಲ್ಲಿ ಮಾಸವಾಡಿ 140 ಅಂತಕ್ಕಂಥ ಒಂದು ಆಡಳಿತ ವಿಭಾಗದ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿರ್ತಾನು. ನಂತರದಲ್ಲಿ ಅವಳ ಗಂಡನ ನಂತರದಲ್ಲಿ ಈ ಆಳ್ವಿಕೆ ಅವನ ಮಗನಿಗೆ ಸೇರ್ತದೆ, ಅಣ್ಣಿಗ ದೇವ ಅಂತಕ್ಕಂಥವಂಗ. ಆಮೇಲೆ ಇಲ್ಲಿ ತಾವು ಹೇಳಿದ್ರಿ, ಇದು ಅಪರೂಪದ ಒಂದು ಬೆಳಕಿಗೆ ಬಂದಿರತಕ್ಕಂಥ ನಿಧಿ ಅಂತೇಳಿ ನೀವು ಕರಿತೀರಿ. ಇದು ಆಭರಣಗಳು. ಅಂದ್ರೆ ಈ ಲಕ್ಕುಂಡಿಯಲ್ಲಿ ಅತ್ತಿಮಬ್ಬೆ ಅರಮನೆ ಇತ್ತು ಅಂತಕ್ಕಂಥ ವಿಚಾರನೂ ಕೂಡ ಅಲ್ಲಿ ಶಾಸನದಲ್ಲಿ ಅದು ಸೂರ್ಯನೋಪಾದಿಯಲ್ಲಿ, ಅಂದ್ರೆ ಸೂರ್ಯ ಉದಯ ಆಗ್ತಕ್ಕಂಥ ದಿಕ್ಕಿನಲ್ಲಿ ಅವಳ ಅರಮನೆ ಇತ್ತು ಅಂತಕ್ಕಂಥದ್ದು. ಅಂದ್ರೆ ಇವತ್ತು ನೀವು ವಸ್ತು ಸಂಗ್ರಹಾಲಯದ ಮುಂದ್ಗಡೆ ನಿಂತ್ಕೊಂಡಾಗ ಎಡಗಡೆ ಭಾಗದಲ್ಲಿ ಏನು ಒಂದು ವಿಶಾಲವಾದಂಥ ಪರಿಸರದಲ್ಲಿ ಅತ್ತಿಮಬ್ಬೆ ಅರಮನೆ ಇದ್ದಂಥದ್ದು, ಅಂತಸ್ತಿನ ಅರಮನೆ ಇದ್ದಂಥದ್ದು. ಆ ಪರಿಸರದಲ್ಲಿನ ಈ ರೀತಿ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಮತ್ತು ಸಿಕ್ಕಂಥ ಆಭರಣಗಳ ಸ್ವರೂಪವನ್ನು ನಾವು ಗಮನಿಸಿದಾಗ ಮತ್ತು ಸಿಕ್ಕಂಥ ಪ್ರಮಾಣ ಸ್ವರೂಪ ಇವುಗಳನ್ನು ಗಮನಿಸಿದಾಗ ಸುಮಾರು ಇದು 11-12ನೇ ಶತಮಾನಕ್ಕೆ ಸಂಬಂಧಪಟ್ಟಂಥ ಆಭರಣಗಳಂತೇಳಿ ನಮಗೆ ಕಂಡು ಬರ್ತದೆ. 11-12ನೇ ಶತಮಾನಕ್ಕೆ ಸಂಬಂಧಪಟ್ಟಂಥವು. ಆಮೇಲೆ ಈ ಸ್ವರೂಪವನ್ನು ಗಮನಿಸಿದಾಗ ಇವು ಅರಸ ಮನೆತನಗಳಿಗೆ ಸಂಬಂಧಪಟ್ಟಂಥ ಆಭರಣಗಳ ಸ್ವರೂಪ ಬೇರೆ ಇರ್ತದೆ. ಮತ್ತು ಒಬ್ಬ ಅಧಿಕಾರಿ ಮನೆತನಕ್ಕೆ ಸಂಬಂಧಪಟ್ಟಂಥವು, ಒಬ್ಬ ಸಾಮಾನ್ಯ ವ್ಯಕ್ತಿಯ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಆಭರಣಗಳನ್ನು ಸ್ವರೂಪವನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ಗಮನಿಸಿದಾಗ ಗೊತ್ತಾಗ್ತದೆ. ಈ ಸಿಕ್ಕಿರ್ತಕ್ಕಂಥ ಆಭರಣಗಳ ಸ್ವರೂಪವನ್ನು ನಾವು ಗಮನಿಸಿದರೆ ಇವು ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಆಭರಣಗಳನ್ನು ಒಂದು ಸುರಕ್ಷಿತ ದೃಷ್ಟಿಯಿಂದ ತಾವೆಲ್ಲ ಅದಕ್ಕೆ ಕಳಶ ಅಂತೇಳಿ ನಾವು ಕರಿತೀವಿ. ಅದರ ಸ್ವರೂಪವನ್ನು ಗಮನಿಸಿ ನಾವೆಲ್ಲ ತಂಬಿಗೆ ಅಥವಾ ಚರಿಗೆ ಈ ರೀತಿ ಕರೀತಕ್ಕಂಥದ್ದು. ಅವುಗಳಲ್ಲಿ ಅವತ್ತಿನ ಸಂದರ್ಭದಲ್ಲಿ ಸಂರಕ್ಷಣೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಇದು ನಮಗೆ ಕಾಣ್ತದೆ.